ಈಗ ಒಂದು ಹೋರಾಟ ಅಥವಾ ಏನಾದ್ರು ಸಮಸ್ಯೆ ಅಂತ ಬಂದಾಗ ಏನಾದ್ರು ಎಕ್ಸ್ಪೆಕ್ಟೇಷನ್ ಇರುತ್ತಾ ಸರ್? ಲೈಕ್ ಏನಾದ್ರು ಧನ ಸಹಾಯ ಮಾಡಬೇಕು ಆ ಥರ ಎಲ್ಲ, ಅಂದರೆ ಇವೆಲ್ಲ ಜನಗಳ ಪರವಾಗಿ ನಾನು ಅವ್ರ ಡೌಟ್ಸನ್ನು ದೂರ ಮಾಡ್ತಾ ಇದ್ದೀನಿ. ಹೌದು, ಇಲ್ಲ ಆ ಥರದ್ದು ಅಲ್ಲೇನು ನಮ್ಮ ಹೋರಾಟಕ್ಕೆ ಬರೋರಿಗೆ ಒಂದು ಮಧ್ಯಾಹ್ನದ ತಿಂಡಿನ ಊಟನ ಕೊಡಬೇಕಾಗತ್ತೆ. ಏನೋ ಒಂದು ಪ್ಯಾಕೆಟು, ಒಂದು ಪೆಂಡಲ್ ಬೇಕಾಗತ್ತೆ, ಒಂದಷ್ಟು ಸೌಂಡು ಮೈಕು ಇದೆಲ್ಲ ಬೇಕಾಗತ್ತೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ನಮ್ಮಲ್ಲಿ ಒಂದು ಉದ್ಯಮ, ಕನ್ನಡದ ಉದ್ಯಮಿಗಳದ್ದು ಒಂದು ಘಟಕ ಮಾಡಿದ್ದೀವಿ. ಇಂಥ ಸಂದರ್ಭ ಬಂದಾಗ ಅವರು ನಮ್ಮ ಜೊತೆ ನಿಂತ್ಕೋತಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾನೇನು ಅವತ್ತು ನನ್ನ ಉದ್ಯಮದಿಂದ ಏನು ಗಳಿಸಿದ್ನೋ ಒಂದು 22 ಕೋಟಿ ಆಸ್ತಿಯನ್ನು ನಾನು ಕಳ್ಕೊಂಡೆ. ರಕ್ಷಣಾ ವೇದಿಕೆಗೋಸ್ಕರ ಎಲ್ಲವನ್ನ ಮಾರಿದೆ, ಎಲ್ಲವನ್ನ ಕಳ್ಕೊಂಡೆ. ಈಗಿರೋದು ನನಗೆ ಮನೆ ಬೆಂಗಳೂರಲ್ಲಿ ಒಂದು ಮನೆ ಇದೆ, ಗೊತ್ತಾಯ್ತಾ. ಆ ಒಂದು ನಮ್ಮ ಘಟಕದಲ್ಲಿರುವಂಥ ಉದ್ಯಮಿಗಳು ಇವತ್ತು ನನ್ನ ಜೊತೆಲಿ ನಿಂತ್ಕೋತಾರೆ. ಅಂದರೆ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ, ಸಹಾಯ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ಈಗ ಅದ್ರದ್ದು ಕೊರತೆ ಇಲ್ಲ. ನಾನು ಈಗ ಒಂದಷ್ಟು ಬೇರೆ ಬೇರೆ ಥರದ ಈವೆಂಟು, ಮ್ಯೂಸಿಕಲ್ ಈವೆಂಟ್ ಅದೆಲ್ಲ ಮಾಡ್ತಾಯಿರ್ತೀನಿ. ಅದರಿಂದ ಒಂದಷ್ಟು ಹಣ ಏನು ಬರುತ್ತೆ ಅದನ್ನು ಅಲ್ಲಿ ಖರ್ಚು ಮಾಡ್ತೀನಿ. ಸೊ ಹೀಗೆ ತೊಗೊಳ್ಳೋದು ಇದನ್ನು ಹೀಗೆ. ಹೌದು, ಮೊನ್ನೆ ಒಂದು ಈವೆಂಟ್ ಮಾಡಿದಾಗ ಒಂದು ದೊಡ್ಡ ಅಮೌಂಟ್ ಬಂತು. ಅದರಲ್ಲಿ ಕರವೇ ಕಾರ್ಯಕರ್ತರ ಮಕ್ಕಳಿಗೆ ಎಜುಕೇಷನ್ಗೆ ಒಂದು 27-30 ಲಕ್ಷ ಕೊಟ್ಟೆ ಎಜುಕೇಷನ್ಗೆ ಅಂತ. ಮೊನ್ನೆ ಒಂದಷ್ಟು ಹೋರಾಟ ನಡೀತು. ಯಾವುದು KPSC ವಿದ್ಯಾರ್ಥಿಗಳ ಪರ. ಆಗ 40 ಲಕ್ಷ ಖರ್ಚಾಯಿತು ಆ ಒಂದು ಹೋರಾಟಕ್ಕೆ. ಅದನ್ನೆಲ್ಲ ನಾನು ಮಾಡೋ ಏನು ಈ ಉದ್ಯಮ, ಇದರಿಂದ ಬಂದಂಥ ಹಣವನ್ನು ಅದಕ್ಕೆ ಖರ್ಚು ಮಾಡ್ತೀನಿ. ನನಗೆ ಯಾವ ಅಭ್ಯಾಸವೂ ಇಲ್ಲ. ಕಾಫಿ ಒಂದು ಕುಡಿತೀನಿ ಅಷ್ಟೇ ಜಾಸ್ತಿ. ಅದೇ ಬಿಟ್ಟರೆ ಊಟ, ಅದು ಬಿಟ್ಟರೆ ನಾನು ಈ ಬಿಳಿ ಶರ್ಟು ಬಿಳಿ ಪ್ಯಾಂಟ್ ಹಾಕೋಕ್ಕೆ ಶುರು ಮಾಡಿ 30 ವರ್ಷ ಆಯಿತು. ಎಷ್ಟು ಜೊತೆ ಇರಬೇಕು? ನಾನು ಆವಾಗಾಗ ಒಂದೊಂದು 10 ಜೊತೆ ಬಟ್ಟೆ, ಬಿಳಿ ಪ್ಯಾಂಟ್ ಶರ್ಟ್ ತೊಗೋತೀನಿ. ಅದು ಬಿಟ್ಟು ನನಗಿನ್ಯಾವ ಅಭ್ಯಾಸವೂ ಇಲ್ಲ. ನಂದು ಯಾವುದೂ ಖರ್ಚಿಲ್ಲ. ಯಾರಾದರೂ 100 ರೂಪಾಯಿ ಕೊಟ್ಟರೆ 99% ನಾನು ಕನ್ನಡಕ್ಕಾಗಿ ಖರ್ಚು ಮಾಡ್ತೀನಿ. ಅದರದ್ದು ಇದೆಲ್ಲ ಕೇಳ್ತಾರಾ ಸರ್? ಆಮೇಲೆ ಎಲ್ಲ ಕೊಡಲೇಬೇಕು. ಹೆಂಗೋಯ್ತು ಹಂಗೆ? ಹೌದು, ಎಲ್ಲ ಕೊಡ್ತೀವಿ. ಈಗ ನಾವು ಟ್ಯಾಕ್ಸ್ ಕಟ್ತೀವಿ, ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ, ಪ್ರತಿ ಆಡಿಟ್ ಆಗುತ್ತೆ, ಆಡಿಟ್ ರಿಪೋರ್ಟ್ ಕೊಡ್ತೀವಿ ಯಾರ್ಯಾರಿಗೆ ಕೊಡಬೇಕೆಲ್ಲ. ಹಾಗೆ ನಮ್ಮಲ್ಲಿ ನಮ್ಮ ಕಚೇರಿಯಲ್ಲಿ ಇವತ್ತು 16 ಜನ ಕೆಲಸ ಮಾಡ್ತಾರೆ. ಒಂದು ತಿಂಗಳಿಗೆ 6.5 ಲಕ್ಷ ಸ್ಯಾಲ್ರಿ ಕೊಡ್ತೀವಿ ಅವರಿಗೆ. ನಮ್ಮಲ್ಲಿ ಅನೇಕ ಘಟಕಗಳಿದ್ದಾವೆ. ಆ ಎಲ್ಲ ಘಟಕಗಳಿಗೆ ಒಂದು ಕಚೇರಿ ಇದೆ ಗಾಂಧಿನಗರದ ಇದರಲ್ಲಿ. ಭಾರಿ ದೊಡ್ಡ ವ್ಯವಸ್ಥಿತವಾಗಿ ಯಾವ ಕನ್ನಡ ಸಂಘಟನೆಗಳಿಗೂ ಒಂದು ಕಚೇರಿ ಇಲ್ಲ. ಅಲ್ಲೆಲ್ಲೂ 16 ಜನ ಯಾರೂ ಕೆಲಸಕ್ಕೆ ಸಂಬಳ ಕೊಡೋಲ್ಲ. ನಮ್ಮಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿದೆ. ತಮ್ಮ ಆಫೀಸ್ ಎಲ್ಲಿ ಬಂದು ನೋಡ್ಬೋದು ಸರ್? ಗಾಂಧಿನಗರ ಅಲ್ಲಿ ಈ ನಮ್ಮ ಶೋಭಾ ಹೋಟೆಲ್ ಬರುತ್ತೆ, ಅದರ ಪಕ್ಕದಲ್ಲಿ. ಮತ್ತು ಎದುರುಗಡೆ ನಮ್ಮದು MTR ಹೋಟೆಲ್ ಇದೆ, ಅದರ ಆಪೋಸಿಟ್ ಬಿಲ್ಡಿಂಗು 2nd ಫ್ಲೋರ್ ಪ್ರವೀಣ್ ಬಿಲ್ಡಿಂಗ್ ಅಂತ, ಅಲ್ಲಿ ನಮ್ಮ ಕಚೇರಿ. ನೀವು ಮೆಟ್ಲು ಹತ್ತಿರೆ ಪ್ರತಿ ಮೆಟ್ಲಲ್ಲೂ ಒಂದೊಂದು ಕನ್ನಡ ಪದಗಳು ಸಿಗ್ತವೆ, ಪ್ರತಿ ಗೋಡೆಯಲ್ಲೂ ಕನ್ನಡದ ಪದಗಳು ಸಿಗ್ತವೆ, ಪ್ರತಿ ಗೋಡೆಯಲ್ಲೂ ಒಬ್ಬ ಕವಿ ಇದು ಸಿಗತ್ತೆ. ನಮ್ಮ ಹಳೇ ಬಿಲ್ಡಿಂಗ್ ಆದರೂ ನಮ್ಮ ಒಳಗಡೆ ಬಂದಾಗ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀವಿ. ನಮ್ಮ ಆಫೀಸಿಗೆ ಬಂದವ್ರು ಕನಿಷ್ಠ ಅರ್ಧ ಗಂಟೆನಾದರೂ ಕೂತ್ಕೋತಾರೆ. ಬಂದವ್ರಿಗೆ ಎಲ್ಲರಿಗೂ ತಿಂಡಿ ಕಾಫಿ ಕೊಡ್ತೀವಿ. ದಿನ ಇರ್ತೀನಿ. ನಾನು ಮಧ್ಯಾಹ್ನ ಊಟ ಮಾಡಿಕೊಂಡು ಆಫೀಸ್ಗೆ ಹೋದರೆ ರಾತ್ರಿ 7:30-8 ಗಂಟೆವರೆಗೂ ಆಫೀಸಲ್ಲಿ ಇರ್ತೀನಿ. ಸಾವಿರಾರು ಜನ ಬರ್ತಾರೆ ದಿನಕ್ಕೆ. ಮೆಂಬರ್ಶಿಪ್ ತೊಗೊಳಕ್ಕೆ ಬರ್ತಾರೆ, ಸದಸ್ಯತ್ವ ತೊಗೊಳಕ್ಕೆ. ಹೆಂಗೆ ತೊಗೊಳೋದು ಸರ್? ಏನು 100 ರೂಪಾಯಿ ಕೊಟ್ಟರೆ ಅಲ್ಲೊಂದು ಅರ್ಜಿ ಕೊಡ್ತೀವಿ, ಅದು ಭರ್ತಿ ಮಾಡಿ ಕೊಡಬೇಕಷ್ಟೇ. ಆಮೇಲೆ ಅವ್ರಿಗೆ ಜವಾಬ್ದಾರಿಗಳೇನಿರುತ್ತೆ? ಅವರಿಗೆ ಯಾರಿಗೆ ಕಾಳಜಿ ನಿರಂತರ ಕೆಲಸ ಮಾಡಬೇಕು ಅಂದರೆ ಅದು ಸ್ವಯಂ ಸೇವಕರು ಅಂತ ಮಾಡ್ಕೋತೀವಿ. ಅವ್ರಿಗೆ ಪ್ರತಿಯೊಂದು, ಈಗ ನಾನು ಒಂದು ಆದೇಶ ಮಾಡಿದ್ರೆ ನಾಳೆ ಬೆಳಗಾವಿಗೆ ಒಂದು 30,000 ಜನ ಬೆಳಗಾವಿಗೆ ಇರಬೇಕು ಅಂದರೆ ಅವರ ಸ್ವಂತದ್ದು ಖರ್ಚಲ್ಲಿ ಬೆಳಗಾವಿಗೆ ಇರ್ತಾರೆ 30,000 ಜನ. ಅವ್ರಿಗೆ ನೀವು ಸಂಬಳ, ಮೇಂಟೆನೆನ್ಸು ಏನೂ ಇಲ್ಲ, ಎಂಥದ್ದು ಇಲ್ಲ. ಅವ್ರಿಗೆ ಅಲ್ಲಿ ಊಟ ಕೊಡ್ತೀವಿ, ವಸತಿ ಕೊಡ್ತೀವಿ ಅಷ್ಟೇ.
ಹಾಗಾಗಿ ಒಂದು ದೊಡ್ಡ ವ್ಯವಸ್ಥೆ ಅದು. ಕರವೇ ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದು ಒಂದು ದೊಡ್ಡ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೆ. ಕರವೇ ಅಂತ ಅಂದ ತಕ್ಷಣ ನಮ್ಗೆ ಈ ಬಾವುಟ ಬರುತ್ತಲ್ವಾ, ಒಂದು ಎಷ್ಟೋ ಜನಕ್ಕೆ ಈ ಬಾವುಟ ಹೇಗೆ ಹುಟ್ಕೋತು, ಯಾರು ಇದು ಕೊಟ್ಟರು ಅದೇ ಗೊತ್ತಿರಲ್ಲ. ಈ ಬಾವುಟದ ಬಗ್ಗೆ ಹೇಳಿ ಸರ್. ಮಾ ರಾಮಮೂರ್ತಿಯವರು ಈ ಬಾವುಟವನ್ನು ಕೊಟ್ಟಂಥದ್ದು. ಯಾರವರು? ಒಬ್ಬ ದೊಡ್ಡ ಹೋರಾಟಗಾರ, ಕನ್ನಡದ ಹೋರಾಟಗಾರ. ಅವತ್ತಿನ ಹಾನಾಕ್ರು ಮಹಾರಾಮೂರ್ತಿ ಅವರಿಬ್ಬರು ಕನ್ನಡ ಚಳುವಳಿಯ ಮಹಾದೊಡ್ಡ ನಾಯಕರು. ಏನಕ್ಕೆ ಈ ಬಾವುಟ ಬಂತು? ತಮಿಳರಿಗೆ ಒಂದು ಬಾವುಟ ಇತ್ತು, ತೆಲುಗರಿಗೆ ಒಂದು ಬಾವುಟ ಇತ್ತು, ಆದರೆ ಕನ್ನಡಿಗರಿಗೊಂದು ಬಾವುಟ ಇಲ್ವಲ್ಲ. ಓಹೋ. ಕನ್ನಡಿಗರನ್ನೆಲ್ಲ ಒಗ್ಗೂಡಿಸ್ಬೇಕಾದ್ರೆ ಈ ಬಾವುಟದ ಹೆಸರನ್ನೆಲ್ಲ ಒಗ್ಗೂಡಿಸ್ಬೋದಲ್ಲ ಅಂಥೇಳಿ ಹಳದಿ ಕೆಂಪು ಬಣ್ಣ, ಅರಿಶಿಣ ಕುಂಕುಮದ ಸಂಕೇತವಾಗಿ ಆ ಬಾವುಟವನ್ನು ಮಾಡ್ತಾರೆ. ಕ್ರಾಂತಿ ಮತ್ತು ಶಾಂತಿಯ ಸಂಕೇತವಾಗಿ ಎರಡು ವಿಚಾರಗಳು ಹೇಳ್ತಾರೆ. ಈ ಬಾವುಟ ಹಳದಿ ಕೆಂಪು ಇರೋದ್ರಿಂದ ಅದು ಅರಿಶಿಣದ ಕುಂಕುಮ ಸಂಕೇತ. ಕನ್ನಡ ಮಾತೆ ಎಲ್ಲ ಕಾಲಕ್ಕೂ ಸೌಭಾಗ್ಯವತಿ ಅನ್ನುವ ಒಂದು ಸಂದೇಶ. ಇನ್ನೊಂದು ಕಡೆ ಕನ್ನಡಿಗರ ಕಿಚ್ಚು ಅಂತ ಬಂದಾಗ ಚಳುವಳಿಯಲ್ಲಿ ಒಂದು ಕ್ರಾಂತಿಯ ಸಂದೇಶವೂ ಇರಬೇಕು, ಇನ್ನೊಂದು ಶಾಂತಿಯ ಸಂದೇಶವೂ ಇರಬೇಕು ಅನ್ನೋ ಉದ್ದೇಶ. ಹಾಗಾಗಿ ಮಾ ರಾಮಮೂರ್ತಿಯವರು ಕೊಟ್ಟಂಥ ಈ ಬಾವುಟ ಅದು ಪ್ರತಿ ಕನ್ನಡಿಗರಿಗೆ ಗೊತ್ತಾಗಿದ್ದೇನಪ್ಪ ಅಂದರೆ ಅದು ರಕ್ಷಣಾ ವೇದಿಕೆಯಿಂದ ಗೊತ್ತಾಯಿತು. ಕನ್ನಡದ ಬಾವುಟ ಅಂದರೆ ಗೊತ್ತಿಲ್ಲದೆ ಇದ್ದಂಥದ್ದು ಈಗ ಬೀದರಿನ ಕಟ್ಟಕಡಿಯ ಹಳ್ಳಿಗೋಗಿ ಇದೇನಪ್ಪ ಅಂದರೆ ಕನ್ನಡ ಬಾವುಟ. ಯಾರು ಕೊಟ್ಟಿದ್ದು ಅಂದರೆ ರಾಮಮೂರ್ತಿ ಹೆಸರು ಯಾರು ಹೇಳ್ತಾರೋ ಗೊತ್ತಿಲ್ಲ, ಆದರೆ ನಾರಾಯಣಗೌಡ್ರ ಹೆಸರು ಹೇಳ್ತಾರೆ, ನಾರಾಯಣಗೌಡರು ಕೊಟ್ಟಿದ್ದು. ಅವ್ರು ಬಾವುಟ ಕೊಟ್ಟರು, ನಾನು ಈ ಶಾಲ್ ಕೊಟ್ಟೆ. ಪ್ರತಿಯೊಬ್ಬರು ಹೋರಾಟ ಮಾಡೋರು ಈ ಶಾಲ್ ಹಾಕೊಂಡು ಹೋರಾಟ ಮಾಡ್ತಾರೆ. ರಾಜ್ಕುಮಾರ್ ಅವರಿಂದ ಹಿಡಿದು ಅವತ್ತಿನ ರಾಜ್ಕುಮಾರ್ ಅವರು ಈ ಶಾಲ್ ಹಾಕೊಂಡು ಬೀದಿಗೆ ಇಳಿದಿದ್ರು ಕನ್ನಡ ಚಿತ್ರರಂಗ ಉಳಿವಿಗೋಸ್ಕರ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ. ಇವತ್ತು ಪ್ರತಿಯೊಬ್ಬರು ಈ ಬಾವುಟ ಹಾಕೋತಾರೆ. ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರೂ ಈ ಶಾಲ್ ಹಾಕೋತಾರೆ. ಅವ್ರ ಮನೆಯವ್ರು ಎಲ್ಲಿದ್ದಾರೆ ಸರ್? ನಮಗೆ ಬಾವುಟ ಕೊಟ್ಟವ್ರು ರಾಮಮೂರ್ತಿಯವರ ಮನೆಯವರು. ಅವರು ಮೊನ್ನೆ ತೀರ್ಕೊಂಡ್ರು. ಅವರು ಶ್ರೀಮತಿ ರಾಮಕೃಷ್ಣ ಆಶ್ರಮದಲ್ಲಿದ್ದರು, ಹೇಳಿದ್ರಲ್ಲ. ಹಾಂ, ಮೊನ್ನೆ ತೀರ್ಕೊಂಡ್ರು ಅವರು.